ಕಟ್ಟೆ ಪುರಾಣಕ್ಕೂ ಒಂದು ಕಥೆ ಇದೆ. ಕಟ್ಟೆಗೂ ಕಟ್ಟೆ ಪೂಜೆಗೂ ಸಂಬಂಧ ಇದೆ. ಊರಿನಲ್ಲಿ ರಥೋತ್ಸವಕ್ಕೆ 1 ವಾರದ ಮೊದಲು ಈ ಕಟ್ಟೆ ಪೂಜೆ ಪ್ರತಿದಿನವೂ ನಡೆಯುತ್ತದೆ. ರಥೋತ್ಸವ ಆದ ನಂತರವೂ 1 ವಾರ ಕಟ್ಟೆ ಪೂಜೆ ಮತ್ತಿತರ ಕಾರ್ಯಕ್ರಮ ಇರುತ್ತದೆ. ಸಾರ್ವಜನಿಕರು ರಥೋತ್ಸವಕ್ಕೆ ಮಾನಸಿಕವಾಗಿ ಸಿದ್ಧತೆಯಾಗುವುದಕ್ಕೆ ಈ ಎಲ್ಲ ತಯಾರಿ ನಡೆಯುತ್ತದೆ. ಎಲ್ಲ ಊರಿನಲ್ಲಿರುವ ಮಾವಿನ ಕಟ್ಟೆಗೂ ಇತಿಹಾಸವಿದೆ. ವಂಡರ್ನಲ್ಲಿರುವ ಈ ಮಾವಿನ ಕಟ್ಟೆ 100 ವರ್ಷದ ಇತಿಹಾಸ ಹೊಂದಿದೆ. ಹಿಂದಿನವರು ಇಲ್ಲೊಂದು ಮಾವಿನ ಸಸಿ ನೆಟ್ಟು ನೀರು ಹಾಕಿ ಸುತ್ತಲೂ ಕಟ್ಟೆ ಕಟ್ಟಿದ್ದರು. ಸಸಿ ದೊಡ್ಡದಾಗಿ ಮಾವಿನ ಮರವಾಯಿತು. ಬೆಳಿಗ್ಗೆ, ಸಂಜೆ ಮತ್ತು ರಾತ್ರಿ ಹೊತ್ತು ಸಾರ್ವಜನಿಕರು ಇಲ್ಲಿ ಕೂತು ದಿನಚರಿ ಆರಂಭಿಸುತ್ತಾರೆ. ಅದಕ್ಕೆ ಊರಿನವರು ಇದನ್ನು ಪಟ್ಟಾಂಗದ ಕಟ್ಟೆ ಎಂದು, ಮತ್ತೆ ಕೆಲವರು ಇದನ್ನು ಪಂಚಾಯಿತಿ ಕಟ್ಟೆ ಎಂದು ಕರೆಯುತ್ತಾರೆ. ರಾಜಕೀಯದಿಂದ ಹಿಡಿದು ಮನೆವಾರ್ತೆಯ ಸುದ್ದಿ ಇಲ್ಲಿ ಪ್ರಸ್ತಾಪವಾಗುತ್ತಿತ್ತು. ಅನೇಕ ಸಮಸ್ಯೆ ಬಗ್ಗೆ ಸಾರ್ವಜನಿಕರ ನಡುವೆ ಮಾತುಕತೆ ನಡೆಯುತ್ತಿತ್ತು. ಅದಕ್ಕೆ ಪರಿಹಾರವೂ ಸಿಗುತ್ತಿತ್ತು. ದೇಶ ವಿದೇಶದ ಸುದ್ದಿ ಬಗ್ಗೆ ತಕರಾರು, ಪರಿಹಾರ ಎಲ್ಲವನ್ನು ಇಲ್ಲಿ ಚರ್ಚಿಸುತ್ತಿದ್ದರು. ಕೆಲವು ವರ್ಷದ ಹಿಂದೆ ಈ ಮಾವಿನ ಕಟ್ಟೆಯ ಮಾವಿನ ಮರ ಬಿದ್ದು ಹೋಯಿತು. ಆದರೆ ಜನ ಬಿಡಬೇಕಲ್ಲ. ಕಟ್ಟೆಯ ನಡುವೆ ಇನ್ನೊಂದು ಮಾವಿನ ಸಸಿಯನ್ನು ನೆಟ್ಟರು. ಸಸಿ ಮತ್ತೆ ದೊಡ್ಡದಾಯಿತು. ರಸ್ತೆ ವಿಸ್ತಾರ ಮಾಡುವ ಉದ್ದೇಶದಿಂದ ಮರವನ್ನು ಕಡಿದರು. ಈಗ ಮಾವಿನ ಕಟ್ಟೆ ಎಂಬ ಹೆಸರು ಮಾತ್ರ ಇದೆ, ಮಾವಿನ ಮರ ಮಾತ್ರ ಇಲ್ಲ. ದೇವಸ್ಥಾನದ ರಥೋತ್ಸವಕ್ಕೆ ಬಂದವರು ಸುಸ್ತಾಗಿ ಅಲ್ಲಿ ಇಲ್ಲಿ ಎಲ್ಲಾದರೂ ಕೂತು ರಥೋತ್ಸವ ನೋಡುತ್ತಾರೆ. ಎಲ್ಲಿ ಜಾಗವಿದೆಯೋ ಕಟ್ಟೆವಿದೆಯೋ ಎಂಬುದನ್ನು ನೋಡಿ ಪಟ್ಟಾಂಗ ಹೊಡೆಯುವ ಸಂಪ್ರದಾಯ ಹಿಂದೆಯೂ ಇದೆ, ಮುಂದೆಯೂ ಇರುತ್ತದೆ. ಆದರೆ ನಾಗರಿಕರು ನಾಗನ ಕಟ್ಟೆ ಹತ್ತಿರ ಕೂತು ಪಟ್ಟಾಂಗ ಮಾಡುವುದಕ್ಕೆ ಹೆದರುತ್ತಾರೆ. ಹಿಂದಿನವರು ಜಪದ ಸರವನ್ನು ತಿರುಗಿಸುತ್ತಾ ದೇವರ ಸ್ಮರಣೆ ಮಾಡುವ ದೃಶ್ಯ ಈಗಂತೂ ಕಡಿಮೆಯಾಗಿದೆ. ಅದರ ಬದಲು ಮೊಬೈಲಿನ ಮಾಯಾಲೋಕ ಅಂಗೈಯಲ್ಲಿ ಇರುವಾಗ ಸ್ವಲ್ಪ ಸಮಯ ಸಿಕ್ಕಿದರೆ ಸಾಕು, ಮೊಬೈಲ್ ನೋಡುತ್ತಾ ನಗುವುದು ಈಗ ಸಾಮಾನ್ಯ ದೃಶ್ಯವಾಗಿದೆ.